ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದ ಅನೇಕ ಕಡೆಗಳಲ್ಲಿ ಬಿಟ್ಟು ಬಿಡದ ಮಳೆ ಆಗ್ತಾ ಇದೆ. ಬೆಳಗಾವಿಯಲ್ಲಂತೂ ಕೇಳಲೇಬೇಡಿ, ಮಳೆ ಸುರಿತಾ ಇದೆ. ಇದರಿಂದಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರವಾದಂಥ ಮಳೆಯಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಅದು ಬಳ್ಳಾರಿ ನಾಲಾ ಎಂಬ ನಾಲೆಯ ನೀರು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಾಶವಾಗಿದೆ. ಬೆಳಗಾವಿ ನಗರದ ಹೊರವಲಯದಲ್ಲಿ ಬಳ್ಳಾರಿ ನಾಲಾ ಇದೆ. ಈ ಬಳ್ಳಾರಿ ನಾಲಾ ಅಕ್ಕಪಕ್ಕದ ಭತ್ತದ ಬೆಳೆ ಮುಳುಗಡೆಯಾಗಿದೆ. ಸ್ಥಳಕ್ಕೆ ಬೆಳಗಾವಿಯ ಮೇಯರ್ ಹಾಗೂ ಉಪಮೇಯರ್ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಅಹವಾಲನ್ನು ಕೊಟ್ಟಿದ್ದಾರೆ. ಅಹವಾಲನ್ನು ಸ್ವೀಕರಿಸಿ ತಾತ್ಕಾಲಿಕ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಜೊತೆಗೆ ಬೆಳೆ ಎಷ್ಟೊಂದು ಯಾವ ಕಾರಣಕ್ಕೂ ಕೈಗೆ ಬೆಳೆ ಬರುತ್ತೆ ಅನ್ನುವ ನಂಬಿಕೆಯನ್ನು ಕೂಡ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ರೈತರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಿರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ಏನು ಹೊರವಲಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಳ್ಳೂರು ಬಳಿ ಇರ್ತಕ್ಕಂಥ ಹೊರವಲಯದಲ್ಲಿ ಸಾವಿರಾರು ಎಕರೆ ಜಮೀನಿನಲ್ಲಿ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಅಂದರೆ ಬೆಳಗಾವಿಯ ನಗರದಲ್ಲಿ ಬರ್ತಕ್ಕಂಥ ಏನು ಬಳ್ಳಾರಿ ನಾಲಾ ಏನಿದೆ, ಮತ್ತೆ ಬಳ್ಳಾರಿ ನಾಲಾ ಅವಾಂತರ ಮುಂದುವರೆದಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಮಳೆಗಾಲ ಬಂದಾಗ ಈ ಒಂದು ಬಳ್ಳಾರಿ ನಾಲಾ ಅವಾಂತರ ನಮಗೆ ಕಂಡು ಬರುತ್ತೆ. ಇದು ಬೆಳಗಾವಿ ನಗರದ ಎಳ್ಳೂರು ಬಳಿ ಇರ್ತಕ್ಕಂಥ ಒಂದು ಬಳ್ಳಾರಿ ನಾಲಾ ಸಂಪೂರ್ಣವಾಗಿ ಆ ನಾಲೆ ನೀರು ಬಲ ಮತ್ತು ಎಡಬದಿ ಎರಡೂ ಬದಿಯಲ್ಲಿ ಕೂಡ ಒಂದು ಏನು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಂಪೂರ್ಣವಾಗಿ ಭತ್ತ ಈಗ ನೀರಿನಲ್ಲಿ ನಿಂತಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ನಮ್ಮ ಬಲಬದಿಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರಮುಖವಾಗಿ ಏನಂದರೆ ಇದೊಂದು ಬಳ್ಳಾರಿ ನಾಲೆಯ ಪ್ರಮುಖವಾದಂಥ ನಾಲೆಯ ಮಾರ್ಗ. ಇದು ಹೂಳು ಎತ್ತುವಂಥ ಕೆಲಸ ಮಾಡದೆ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ನಾಲಾ ಪ್ರಮುಖವಾಗಿ ಸಂಪೂರ್ಣವಾಗಿ ಈಗ ಯಾವ ರೀತಿ ಬಳ್ಳಾರಿ ನಾಲೆ ನೀರು ಅಕ್ಕಪಕ್ಕ ಹೋಗ್ತಿರ್ತಕ್ಕಂಥ, ಅಂದರೆ ಪ್ರತಿ ವರ್ಷ ಕೂಡ ಬಳ್ಳಾರಿ ನಾಲಾ ಅವಾಂತರ ಏನಿದೆ ಅದು ಅವಾಂತರ ಮುಂದುವರಿತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮೇಯರ್ ಅವರು ಇದ್ದಾರೆ ಮತ್ತು ಉಪಮೇಯರ್ ಇದ್ದಾರೆ. ಅವ್ರನ್ನು ಮಾತಾಡ್ಸೋಣ. ಸರ್, ಭೇಟಿ ಕೊಟ್ರಿ, ಏನು ಹೇಳಿದ್ರು? ಈಗ ಸದ್ಯ ನಾವು ನಾಲಾ ಇನ್ನು ನೋಡಕ್ಕೆ ಬಂದಿದ್ದೀವಿ. ಅದು ಕೂಡ ಬೆಳ್ಳಾರಿ ಕೂಡ ನೋಡೋಣ ಅಂತ ಬಂದೀವಿ. ಇದಕ್ಕೆ ರೈತರು ಕೂಡ ನಮಗೆ ಹೇಳಿದರು, ಹಿಂಗೆ ಪ್ರತಿ ವರ್ಷ ಆಗ್ತಾ ಇರ್ತೈತಿ ಮತ್ತು ನೀವು ಏನರ ಇದ್ರಾಗ ಮಾಡಿರಿ ಅಂತ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಇದಕ್ಕೆ ನಾವು ಬರೀ ಕ್ಲೀನ್ ಮಾಡಿ ಕೊಡ್ಬೋದು. ಸಣ್ಣ ಪುಟ್ಟ ಏನು ಎಲ್ಲೇ ಬ್ರಿಡ್ಜ್ ಒಳಗೆ ಏನು ಸಿಕ್ಕೊಂಡಿದ್ರೆ ಅದು ಕ್ಲೀನ್ ಮಾಡಿಕೊಡ್ಬೋದು. ಇದು ಮೇಜರ್ ಇರಿಗೇಷನ್ ಅವ್ರಿಗೆ ಬರ್ತಿತ್ತು. ಅವ್ರ ಕಡೆಯಿಂದ ಎಲ್ಲ ಆಗಬೇಕಾಗಿತ್ತು. ಹೋದ ಸಲ ನಮ್ಮ ಶಾಸಕರು ಅಭಯ್ ಪಾಟೀಲ್ ಅವರು ಇದಕ್ಕೆ 70 crores ರೂಪಾಯಿ ಫಂಡ್ ಉಪಲಬ್ಧ ಮಾಡಿದ್ರು. ಯಾವ ಕಾರಣದಿಂದ ಅದು ಮತ್ತು ಮುಂದೆ ಹೋತು. ಅದು ಆನಂತರ ಸಾಹೇಬ್ರು ಸೋತರು. ಈ ಥರ ಅದು ಏನೂ ಆತದ. ಆನಂತರ ಆಗಿಲ್ಲ. ಈಗ ಸದ್ಯ ಆಗಬೇಕಂತ ಇದು ಕೆಲಸ ಅಂದರೆ ಇದರಿಂದ ಭಾಳ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಮೇಡಮ್, ಈಗ ಪ್ರತಿ ವರ್ಷ ಮಳೆ ಬಂದಾಗ ಬಳ್ಳಾರಿ ನಾಲಾ ಅವಾಂತರ ಆಗುತ್ತೆ. ಒಂದು ಕಡೆ ಬಳ್ಳಾರಿ ನಾಲಾ ಹೂಳು ಎತ್ತುವಂಥ ಕೆಲಸ ಆಗ್ತಾಯಿಲ್ಲ, ಮತ್ತೊಂದು ಕಡೆ ಈ ತಡೆಗೋಡೆ ನಿರ್ಮಿಸುವಂಥ ಒಂದು ಯೋಜನೆ ಇತ್ತು, ಅದು ಕೂಡ ಹಾಗೆ ನೆನಗುದಿ ಬಿದ್ದಿರ್ತಕ್ಕಂಥ. ಶಾಸಕರು ಕೂಡ ತುಂಬ ಬೆನ್ನು ಹತ್ತಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ಇದು ಕ್ಲೀನ್ ಮಾಡಿಸಿ ಸೈಡಿಂದ ಏನು ನೀವೆಲ್ಲ ಈಗ ತೋರಿಸಿರಬಹುದು, ತುಂಬ ಕಸ ಗಿಸ ಏನಿದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನು ರೈತರಿಗೆ ಆದಷ್ಟು ಅನುಕೂಲ ಮಾಡುವಂಥದ್ದು ವ್ಯವಸ್ಥೆನೂ ಮಾಡ್ತೀವಿ. ಜೊತೆ ಮಾತಾಡೋದಕ್ಕೆ ಸ್ಥಳೀಯ ರೈತರವ್ರನ್ನ ಕೇಳೋಣ. ಸರ್, ಪ್ರತಿ ವರ್ಷ ಇದೇ ಪರಿಸ್ಥಿತಿ, ಏನೇನು ಬರ್ತೀವಿ? ಸರ್, ಇದೇ ವರ್ಷ ಅಲ್ಲ, ಹೋದ 2013ದಿಂದ ಇದೇ ಪರಿಸ್ಥಿತಿ ಐತ್ರಿ. ಈಗ ಇದು ಬೆಳ್ಳಾರಿನಲ್ಲಿ ನಮಗೆ ಒಂದು ವರದಾನ ಐತ್ರಿ. ಪೈಲ ಈಗ ನಮ್ಗೆ ಶಾಪ್ ಆಗೈತ್ರಿ ಇದು. ಯಾಕಂದ್ರೆ ಪ್ರತಿ ವರ್ಷ ಅಲ್ಲಿಂದ ಬೇರೆ ಕಡೆ ನೀರು ಬರ್ತೈತಿ, ಈ ಥರ ರಾಡಿ ಆಗ್ತೈತಿ ಮತ್ತು ಹುಳಿ ಹೇಳ್ತೈತಿ. ಹುಳಿ ಆದ್ಮೇಲೆ ನಾವು ಸರ್ಕಾರ ಸಂಬಂಧಿತ ಅಧಿಕಾರಿಗಳಿಗೆ ಹೇಳ್ತೇವೆ. ಅಧಿಕಾರಿ ಬಂದ್ರೆ ಇವ್ರು ಏನಂತಾರೆ, ಒಬ್ಬರ ಕಡೆ PW ಅಂತಾರೆ, ಒಬ್ಬರ ಕಡೆ ಕಾರ್ಪೊರೇಷನ್ ಅಂತಾರೆ. ಮತ್ತು ಅವ್ರು ಕೇಳ್ರೆ ಅದು ನಮ್ಮ MP ಅವ್ರು ಕೇಳ್ರೆ ಇದು ಇಂಡಿಯಾ ಒಳಗಾಯ್ತು ಅನ್ನೋ ಪಾಕಿಸ್ತಾನ ಒಳಗಾಯ್ತು, ಇದೇ ಹೇಳ್ರಿ. ಪೈಲ ನಿಮ್ಗೆ ವಿಕಾಸ ಮಾಡಿರಿ ಮತ್ತು ಆಜು ಅಕ್ಕಪಕ್ಕದ ರೈತರಿಗೆ ಸೌಲಭ್ಯ ಕೊಡ್ರಿ ಅಂತ ಹೇಳ್ರೆ ಅವ್ರು ಇನ್ನೂವರೆಗೆ ಏನು ಮಾಡ್ತಾ ಇಲ್ಲ. ನಾವು ಪದೇ ಹೇಳ್ತಾ ಇದ್ದೀವಿ. ಅದು ಇದು ಧರಣೆ ಕುಂತಿದ್ದು, ಮನವಿನೂ ಕೊಟ್ಟಿದ್ದು, ಏನೂ ಆಗವಲ್ತ. ನಾವೇನಂತೀವಿ, ಈಗ ಮಳೆ ಚಾಲೋ ಐತಲ್ಲ, ನೀವು ಹುಳಿ ಮತ್ತು ಅದು ಎಲ್ಲೇ ಬೀಜ ಬರ್ತೈತಲ್ಲ ಅಲ್ಲಿದ್ದು ಹುಳಿ ಮತ್ತು ರಾಡಿ ತೆಗೆದ್ರೆ ಅದು ನೀರು ಹೋಗ್ತೈತ್ರಿ. ಎಲ್ಲ ರೈತರು ಕೂಡಿಕೆಶೆ ಇದು ಬೆಳ್ಳಾರಿ ನಾಲಾ ಹುಳಿ ಮತ್ತು ರಾಡಿ ತೆಗಿಲಿಕ್ಕೆ ಒತ್ತಾಯ, ಸರ್ಕಾರ ಕಡೆ ಒತ್ತಾಯ ಮಾಡಲಿಕ್ಕೆ ಮಾಡಬೇಕು ಅಂದ್ಕೇಶೆ ಮತ್ತು ಸರ್ಕಾರ ಮಾಡ್ಬೇಕು. ಮಾಡ್ರೆ ನಾವು ಉಳಿತೇವೆ, ಇಲ್ಲಿಗೂ ಉಳಿಯಂಗಿಲ್ಲ.
ಸೊ ಇದು ಏನಂದ್ರೆ ಸ್ಥಳೀಯ ರೈತ ರಾಜು ಮರವೇರು ಹೇಳುವಂಥ ಮಾತು. ಬಳ್ಳಾರಿ ನಾಲಾ ಹೂಳೆತ್ತುವಂಥ ಕೆಲಸವನ್ನಾಗಬೇಕು. ಎಲ್ಲಿವರೆಗೆ ಹೂಳೆತ್ತುವ ಕೆಲಸ ಆಗೋದಿಲ್ಲೋ ಅಲ್ಲಿವರೆಗೆ ಈ ಒಂದು ಬಳ್ಳಾರಿ ನಾಲಾದ ಅವಾಂತರ ಏನಿದೆ ಅದು ನಿಲ್ಲೋದಿಲ್ಲ. 2013ರಿಂದ ನಿರಂತರವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೇವೆ, ಜೊತೆಗೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋಂಥ ಒಂದು ಸಬೂಬನ್ನು ನೀಡಿ ನುಂಚಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.